ಇವತ್ತು ಭಾನುವಾರ ಚಿಕನ್ ತಿಮ್ಮಂಗಾಗಿದೆ. ನಮ್ಮ ಅಜ್ಜಿ ಕೇಳಿದ್ರೆ ತಂದು ಕೊಡಲ್ಲ. ಏನು ಮಾಡೋಣ? ನನಗೆ ಚಿಕನ್ ಬೇಕು. ಏನು ಮಾಡೋದು? ಯೋಯ್ ಪಾಪ ಪಾಪ ಚಿಂಟು. ಏನಜ್ಜಿ? ಯಾಕಪ್ಪ ಹಿಂಗೆ ಕುಕ್ಕ ಬಿಟ್ಟಿದ್ಯಾ? ಅಜ್ಜಿ ಬಾರಜ್ಜಿ ಕುಕ್ಕ. ಏನು ಹೇಳಪ್ಪ? ಅಜ್ಜಿ ಮತ್ತೀಗ ನಾನು ಊಟ ಮಾಡಿ ಅತ್ಲಾಗ ಹೋಗ್ತೀನಿ ಊರೊಳಗೆ. ಆ ರಂಗಕ್ಕಯ್ಯರ ಮನೆಗೆ ಚಿಕನ್ ಸಾರು ಘಮ ಘಮ ಅಂತ ಇತ್ತು ಕಣಜ್ಜಿ. ಮೂಗಿಗೆ ಬಂದು ವಾಸನೆ ಹಿಂಗೆ ಯಾಕಂದ್ರೆ ಘಮ ಘಮ ಅಂತ ಕಣಜ್ಜಿ. ನನಗೆ ಚಿಕನ್ ತಿಮ್ಮಂಗಾಗೈತೆ ಕಣಜ್ಜಿ, ತಂದು ಮಾಡಜ್ಜಿ. ಯೋಯ್ ಏನೋ ಐತೆ ನಿನಗೆ ಮಾನ ಮರ್ಯಾದೆ ಒಂದು ಈಟನ? ಹಾಂ ದುಡ್ಡು ಏನು ಪಾಪ ಸೆನ್ಸ್ ಕೊಡ್ತಾನೆ ನೋಡು. ಇವ್ರ ಅಪ್ಪ ಅಮ್ಮ ಕೊಡ್ತಾರೆ. ಕೇಳಕ್ಕೆ ಮರ್ಯಾದೆ ಇಲ್ಲಪ್ಪ ಇವನಿಗೆ. ಅಜ್ಜಿ ಪ್ಲೀಸ್ ಕಣಜ್ಜಿ, ನಾನು ಚಿಕನ್ ತಿಮ್ಮಂಗಾಗೈತೆ ಕಣಜ್ಜಿ, ತಗೋಬಾರಜ್ಜಿ. ಎಲ್ಲ ನಿನ್ನ ಮನ್ಕಾಯಾಗುವಾಗ ದುಡ್ಡೆಲ್ಲವೇ? ನಾನು ನೋಡಿದ್ದೀನಿ, ನೀನು ಅಡಿಕೆಲೆ ಸಿಲ್ದ ಕಿಕ್ಕಣಿಜ್ಜ ದುಡ್ಡ. 500 ರೂಪಾಯಿ ನಾವು 7-8 ನೋಟವೇ ಸುಳ್ಳು ಹೇಳ್ತೇನಂತ ದುಡ್ಡಿಲ್ಲ ಅಂತಂದು. ಯಾವಾಗೆಲ್ಲ ನೋಡಿದೆ ನನ್ನ ದುಡ್ಡೆಲ್ಲ ಐತೆ? ನಾನು ನೋಡಿದ್ದೀನಿ. ಆ ಅಜ್ಜಿ ರಂಗಜ್ಜಿ ಬಂದು 500 ರೂಪಾಯಿ ದುಡ್ಡು ಕೊಡು ಅಂತಂದು ಕೇಳ್ತಿತ್ತಲ್ಲ, ಆವಾಗ ನೀನು ಇಲ್ಲ ಕಣೆ ನನ್ನ ದುಡ್ಡು ಅಂತ ಅಂತಿದ್ದೆ. ಆಮೇಲೆ ಇದ್ರೆ ಕೊಡ್ತೀನಿ, ನಾನು ಸಂಬಳ ಬಂದ್ಮೇಲೆ ಕೊಡ್ತೀನಿ ಅಂತ ತಾನೆ. ಆವಾಗ ನೀನು 500 ರೂಪಾಯಿ ಕೊಟ್ಟು ಒಳಗೆ ಹೋಗಿ ಎಣಿಸ್ಕೊಂಡಿದ್ದು ನಾನು ನೋಡಿದೆ ದುಡ್ಡು ಐತಿ. ನೀನು ಎಂತ ಬುದ್ಧಿ ನೋಡು, ಕಂಜೂಸಿ ಅಂದ್ರೆ ಕಂಜೂಸಿ ನೀನು. ಯೋಯ್ ಕೊಟ್ರೆ ಇತ್ಲಾಗಿಂದ ಹೆಂಗಿರ್ಬೇಕು ಕಂಜೂಸಿ ಅಂತೆ. ಏನು ತಂದ್ಕೊಟ್ಟಿಲ್ಲ, ಏನು ಮಾಡಿಲ್ಲ ನೋಡು ಕಂಜೂಸಿ ಅಂಬೋದು ನನ್ನ. ಮತ್ತೀಗ ನಿಜ ಹೇಳು, ನಿಂತ ದುಡ್ಡಿಲ್ವೇ? ಬಟ್ ನಾನು ಏನೋ ಇವಾಗ ಆಸ್ಕಡೆ ಕಿಕ್ಕಿರೋದು ಅಳ್ಕೆಲೆ ಚೀಲ ಒತ್ಕೊಂಬತ್ತೀನಿ ನೋಡು. ಎಲೆ ಇದ್ರ ಮನ್ಕಾಯಾಗ ಹೋಗ ನೋಡ ಕೀಟೇಟ್ ಐತಾ? ಇದು ಭಾರಿ ಐತಪ್ಪ, ಸಾಮಾನ್ಯ ಅಲ್ಲ ಇದು. ಮತ್ತೀಗ ನಾನು ಯಾರು? ನಿನ್ನ ಅಮ್ಮಗ ತಾನೆ. ನಂಗೆ ಚಿಕನ್ ಬೇಕಷ್ಟೇ. ಅಲ್ವಲ್ಲ ಮನೆಗೆಟ್ಟಾನೆ ನಿನಗೇನೋ ಐತೆ ಅಲ್ಲ. ವಯಸ್ಸಾಗಿರೋ ಜೀವ ಈಟ ಓಟ ದುಡ್ಡು ಕುಡಿಕೊಂಡ್ರೇನಪ್ಪ ನಿಮ್ಮ ಅಪ್ಪ ಅಮ್ಮಯ್ಯ ಸಾಕದು. ಇಲ್ಲ ಅಂದ್ರೆ ಇವಳ್ತಾಗ ಯಾತಿಲ್ಲ ಅಂತಂದು ಸಾಕಲ್ಲ. ಗೊತ್ತೇ ಅಜ್ಜೆ, ನೀನು ಯೋಚನೆ ಮಾಡ್ಬೇಡ ಕಣಜ್ಜೆ, ನಾನು ಸಾಕ್ತೀನಿ. ನಾನು ದೊಡ್ಡನಾಗಿ ನನಗೆ ಮೀಸೆ ಬಂದಾಗ ನಾನು ಸಾಕ್ತೀನಿ ಕಣಜ್ಜಿ, ಯೋಚನೆ ಮಾಡ್ಬೇಡ ಕಣಜ್ಜಿ. ನೀನು ನಂಗೆ ಕಿಕ್ಕಂಡು ಸಾಕ್ತೀನಿ ಅಜ್ಜೆ ನಾನು. ವಾಗ ಕಂಡೇವ್ರಿ. ಸಾಕ್ತಾನ ಬಲು ಮಕ ನೋಡ್ಕೆ ಕನ್ನಡಿಗೆ. ಅಜ್ಜಿ ನನ್ನ ಮಗಕ್ಕೆ ಏನಾಯ್ತು ಅಜ್ಜಿ? ನೋಡ್ದೆ ಬೆಳ್ಳಗಿದ್ದೀನಿ, ಕಣ್ಣು ಪಿಳಿ ಬಿಡ್ಕೊಂಡು ಕುಕೊಂಡಿದ್ದೀನಿ, ಎಂತ ಚೆನ್ನಾಗಿದ್ದೀನಿ. ವಾಗ ಬರೋಲ್ಲ ನಮ್ಮ ಚಿಂಟು ಎಂತ ಚೆನ್ನಾಗವನಿ ಅಂತಾರೆ. ಕನ್ನಡ ಮಕ ನೋಡ್ಕೆ ಅಂತಿ. ನೋಡಪ್ಪಯ್ಯ ನನ್ನ ಕೈಲಿ ಆಗಲ್ಲ. ಊರಾಳಿಗೆ ಹೋಗಿ ಚಿಕನ್ ಕಟ್ ಮಾಡ್ಸ್ಕೊಂಬರಕ್ಕಾಗಲ್ವ ನಮ್ಮಪ್ಪ? ನನ್ನ ಕೈಲೇ ಹೋಗಿ ಬರೋಕ್ಕೆ ಮಣ್ಕಲ್ ನೋವು. ನಾನು ಕಟ್ ಮಾಡ್ಸ್ಕೊಂಡು ಬರೋವು ಅಲ್ಲ, ಮಾಡಿ ಕಳುವ ಅಲ್ಲ. ಹೋಗು. ಏನ್ ಮಾಡಕ್ಕಾಗ್ತೈತಿ? ಚಿಕನ್ ತಿನ್ಬೇಕು ಅಂದ್ರೆ ತಂದು ಕೊಡೋರಿಲ್ಲ ನನಗೆ. ಎಷ್ಟೇ ಆಗ್ಲಿ ನನ್ನ ಮೇಲೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಅಜ್ಜಿಗೂ ಇಷ್ಟ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೂ ಇಷ್ಟ ಇಲ್ಲ. ಇಷ್ಟ ಇದ್ದಿದ್ರೆ ನಾನು ಹೇಳ್ತಿದಂಗೆ ತಂದು ಕೊಡೋರು. ಬಿಡು ನನ್ನ ಅಮ್ಮಗ ತಾನೇ ತಿನ್ನೋದು ಅಂತಂದು ಎಲ್ಲರಿಗೂ ನಾನು ಬ್ಯಾಡ ಆಗ್ಬಿಟ್ಟಿದ್ದೀನಿ. ಏ ಪಾಪ ಇಂಥ ಮಾತಾಡೋ ಅಂದ್ರೆ ಮಾತಾಡ್ತೀಯಪ್ಪ. ಮತ್ತೆ ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಇತ್ತೀಚೆಗೆ ನಾನು ಸರಿಯಾಗಿ ಮಾತಾಡ್ಸಲ್ಲ. ನನ್ನ ಕನ್ಸಾಗಿ ಅಯ್ಯಯ್ಯೋ ಅಂತ ಬಡ್ಕೊಂತಿದ್ರು ನನ್ನನ್ನ ಕೇರೆ ಮಾಡಲ್ಲ ನೀನು. ಬಡ್ಕೊಂಡು ಮನೆ ಕೆಮ್ತೀಯ ಊಸ್ ಬಿಡ್ಕೊಂಡು. ಯೋಯ್ ಪಾಪ ಯಾಕಲ್ಲ ಮರ್ಯಾದೆ ತೆಗಿತ್ಯಾ? ನಿನ್ನಂಗೆ ಯಾರು ಊಸ್ ಬಿಡ್ಕೊಂಡು ಓಡಾಡಲ್ಲ, ನನಗಂತಾನೆ. ಓಹೋ ಅಜ್ಜಿ ನನಗೆ ಚಿಕನ್ ಬೇಕು, ಇಲ್ಲಾಂದ್ರೆ ಮಧ್ಯಾಹ್ನ ಉಂಬಲ್ಲ, ರಾತ್ರಿ ಉಂಬಲ್ಲ ನಾನು. ನನಗೆ ಚಿಕನ್ ಬೇಕು ಕಣಜ್ಜಿ. ಇದ್ರ ಮನ್ಕಾಯಾಗ ಹೋಗ ಬಿಡಲ್ಲಪ್ಪ ಅತ್ತ. ಯಾವ ಕೋಳಿ ಬೇಕು? ಮೊಟ್ಟೆ ಕೋಳಿನ ಬೈಲರ್ ಕೋಳಿನ? ಅಜ್ಜಿ ನನಗೆ ಮೊಟ್ಟೆ ಕೋಳಿ, ಬೈಲರ್ ಕೋಳಿ ಬೇಡ. ಎಲ್ಲ ಫೋನಾಗ ನೋಡಿದಲ್ಲನ ಇಂಜೆಕ್ಷನ್ ಕೊಟ್ಟು ಬೆಳೆಸ್ತಾರೆ ಅಂತಾರೆ. ತಿಂದ್ರೆ ಹುಷಾರಿಲ್ದಂಗೆ ಆಗ್ತಿತ್ತಂತೆ. ನನಗೆ ಬೇಡ, ಮೊಟ್ಟೆ ಕೋಳಿ ತಗೊಂಡ್ ಬಾ. ನಾನು ಈಗಲೇ ಹೇಳ್ತೀನಿ, ಮೊಟ್ಟೆ ಚೀಲ ಬೇಕು ನನಗೆ. ಸರಿನಾ? ಸರಿ ಆಯ್ತು, ಆದ್ರೆ ನಾನು ಹೇಳ್ದಂಗೆ ಮಾಡ್ಬೇಕು ನೀನು. ಏನು ಮಾಡ್ಬೇಕಜ್ಜಿ? ಏನೂ ಇಲ್ಲ, ಫೋನ್ ಮಾಡಿ ಹೇಳ್ತೀನಿ ನಮ್ಮ ಅಣ್ಣಗೆ.
ಕೋಳಿ ಕಟ್ ಮಾಡ್ತಿತ್ತಲ್ಲ ಆ ರಾಜಣ್ಣಯ್ಯ ಅವ ಅಣ್ಣಗೆ ಹೇಳ್ತೀನಿ, ನೀನು ಹೋಗಿ ಇಸ್ಕೊಂಡ್ ಬಾ ಸರಿನಾ? ಕಟ್ ಮಾಡಿ ಇಕ್ಕಿರ್ತೈತೆ ದುಡ್ಡು ಕೊಟ್ಟು. ಆಹಾ ನೀನಿದ್ಯಾ ನೀನು ಮೊಳ್ಳ ಅಂದ್ರೆ ಮಳ್ಳ. ಇಷ್ಟೊತ್ತು ಒಳ್ಳೆ ಬೆಕ್ಕಿನ ಮರಿ ಕುಕಣಂಗ್ ಕುಕಣಿದ್ದೆ. ಆಹಾ ಇವಾಗ ನೋಡು ಹೆಂಗೆ ಕಿಲ ಕಿಲ ಅಂತಾನೆ. ಅಜ್ಜೆ ಮಾತಾಡಿವೆ ಅಪ್ಪನ ಹೇಳಜ್ಜೆ, ನಾನು ತಿನ್ಬೇಕು. ಯಪ್ಪ ನಿನ್ ಫೋನ್ ಮಾಡೋದು ಯಾವಾಗ? ಆ ಒಯ್ಯ ಕಟ್ ಮಾಡೋದು ಯಾವಾಗ? ನಾನು ಹೋಗಿ ತಕೊಂಬರೋದು ಯಾವಾಗ? ನೀನು ಎಲ್ಲ ರುಬ್ಕೊಂಡು ತೊಳೆದು ಅದನ್ನ ಮಾಡೋದು ಯಾವಾಗ? ಚಿಕನ್ ಸಾರ ನಂಗಂತ ನೋಡು ಬಾಯಾಗ ನೀರು ಬರ್ತಾವತ್ತ. ಅಜ್ಜೆ ರಪ್ಪನ್ ಮಾಡಜ್ಜೆ ಫೋನ್. ಹಲೋ ಯಾ ರಾಜಣ್ಣ, ನಾನು ಗುಂಡಜ್ಜಿ. ಹ್ಞೂ ಯಾತ ನಮ್ಮ ಹುಡುಗನ ಕಳಿಸ್ತೀನಿ. 1.5 kg 4 kg ವಾಟು ಮೊಟ್ಟೆ ಕೋಳಿನ ಕಟ್ ಮಾಡಿಕ್ಕು, ದುಡ್ಡು ಕೊಟ್ಟು ಕಳಿಸ್ತೀನಿ. ಹಾಂ ಬರ್ತಾನೆ, ಕೊಟ್ಟು ಇಸ್ಕೊಂಬರ್ತಾನೆ. ಹಂಗ ಸರಿನಾ? ರಪ್ಪನ ಕಟ್ ಮಾಡಿಕ್ಕಪ್ಪ, ಬತ್ತೈತಿ ಇವಾಗ ಕಳಿಸ್ತೀನಿ. ಸರಿನಪ್ಪ ಆತು, ಇಡೋಣ ಮರಿಬೇಡ. ಹೇಳಿದ್ದೀನಪ್ಪ, ಹೋಗಿ ಇಸ್ಕೊಂಡು ಬರೋದು. ಅಜ್ಜಿ ನನ್ಗೆ ಎಷ್ಟು ಖುಷಿ ಆಗ್ತೈತೆ ಗೊತ್ತೇನಜ್ಜಿ? ಸಾಕತ್ತ ಖುಷಿ ಆಗ್ತೈತೆ ಬಿಡು ನನಗಂತೂ. ಆಹಾ ಇವತ್ತು ಚಿಕನ್ ಸಾರು ಮಾಡಿ ಒಂದು ಮುದ್ದೆ ತಿನ್ಬೇಕು ನಾನು. ಹಂಗೆ ಅಜ್ಜಿ ಬತ್ತಾನ ಸೌತೆಕಾಯಿ ತಗೊಂಬತ್ತೀನಿ ಅಜ್ಜಿ. ಸೌತೆಕಾಯಿನ ಈರುಳ್ಳಿನ ಯಾತನ ತಗೊಬರಗಪ್ಪ ಸ್ವಾಮಿ. ಈ ಹುಡುಗ ಸೀಮೆಗಿಲ್ಲೋದು ಹುಡುಗನಪ್ಪ, ಅದಕ್ಕೆ ನೆನ್ಸ್ಕೊಂತಿದಂಗೆ ಬೇಕು. ಅಯ್ಯ ನನ್ನ ಕನ್ಸಾಗೆ ಚಿಕನ್ ಕನ್ಸು ಬಂದ್ರೂ ತಿನ್ಬೇಕು ಅಂತೈತಿ. ಯಾತನ ಮೊಬೈಲಾಗೆ ಇಲಿ ಸುಡ್ಕೊಂಡು ತಿಮ್ಮದ ಕಪ್ಪೆ ಸುಡ್ಕೊಂಡು ತಿಮ್ಮದೆ ತೋರಿಸ್ತಾರಲ್ಲ, ಅಂಥದ್ದು ನೋಡಿದ್ರು ಅಜ್ಜಿ ನನಗೆ ಚಿಕನ್ ತಿನ್ಬೇಕಣಜ್ಜಿ, ಇವ್ರು ನೋಡಜ್ಜಿ ಅಂತ ಚೆನ್ನಾಗಿ ತಿಂತಾರೆ ಅಂತಂದು ತೋರಿಸಿ ಮಾಡು ಅಂತೈತಿ ಚಿಕನ್ನ. ಏನು ಮಾಡೋಣ ಇದನ್ನು?